ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರು ಹಲಸಿನ ಹಣ್ಣನ್ನು ಸೇವಿಸಬಹುದಾದರೆ ಎಷ್ಟು ಪ್ರಮಾಣದಲ್ಲಿ ಸೇವಿಸಬೇಕು, ಸೇವಿಸೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ ಅನ್ನೋದ್ರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗೆ ಹಲಸಿನ ಹಣ್ಣಿನಲ್ಲಿ ಯಾವೆಲ್ಲ ಪೋಷಕಾಂಶಗಳು ಗರ್ಭಿಣಿ ಸ್ತ್ರೀಯರಿಗೆ ದೊರೆಯುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ. ಇವಾಗ ಸಾಮಾನ್ಯವಾಗಿ ಸೀಸನ್ ಆಗಿರೋದ್ರಿಂದ ಮನೇಲಿ ಹಲಸಿನ ತಂದಿಟ್ಟಿದ್ದಾರೆ ಅಂತ ಅಂದರೆ ಕೂಡ ಮನೆಯೆಲ್ಲ ಘಮ ಘಮ ಅಂತ ಗಮನಿಸ್ತಾ ಇರುತ್ತೆ. ಆ ಘಮಘಮಕ್ಕೋಸ್ಕರನೇ ಮೂಗು ಸೆಳಿತಾ ಇರುತ್ತೆ, ಅಂದರೆ ಮನಸ್ಸು ಸೆಳಿತಾ ಇರುತ್ತೆ. ಹಲಸಿನ ಘಮ ಎಷ್ಟು ಘಮ ಅಂತಿದೆ, ತಿನ್ಬಿಡ್ಲ ಅಂತ ಅಂದ್ಬಿಟ್ಟು ಮನಸ್ಸು ಅನ್ನಿಸ್ತಾ ಇರುತ್ತೆ. ಹಾಗಿದ್ರೆ ತಿನ್ನಬಹುದಾ ಹಲಸಿನ ಹಣ್ಣನ್ನು ಅಂತ ಹೇಳೋದಾದರೆ, ಮನೆಯಲ್ಲಿ ದೊಡ್ಡವರೆಲ್ಲರೂ ಕೂಡ ಹಲಸಿನ ಹಣ್ಣನ್ನು ಸೇವಿಸಬಾರ್ದು ಅಂತಲೇ ಹೇಳ್ತಾರೆ. ಆದರೆ ಹಲಸಿನ ಹಣ್ಣನ್ನು ಎಷ್ಟು ಪ್ರಮಾಣದಲ್ಲಿ ಸೇವಿಸೋದ್ರಿಂದ ಏನೆಲ್ಲ ಪ್ರಯೋಜನಗಳಿದೆ ಅಂತ ನೋಡೋದಾದರೆ, ಹಲಸಿನ ಹಣ್ಣಿನಲ್ಲಿ ಮೆಗ್ನೀಷಿಯಂ, ಪೊಟ್ಯಾಸಿಯಂ ಮತ್ತು ಕ್ಯಾಲ್ಸಿಯಂ ಫೈಬರ್ ಕಂಟೆಂಟ್ಸ್ ಕೂಡ ಜಾಸ್ತಿ ಇದೆ. ಇದು ಬಂದು ಮಗುವಿನ ಬೆಳವಣಿಗೆಗೆ ತುಂಬಾ ಸಹಾಯಕವಾಗಿದೆ. ಹಾಗೆ ಗರ್ಭಿಣಿ ಸ್ತ್ರೀಯರು ಇದನ್ನು ಜಾಸ್ತಿಯಾಗಿ ಸೇವಿಸೋದ್ರಿಂದ ರಾತ್ರಿ ಹೊತ್ತು ಅಂದರೆ ನೈಟ್ ಟೈಮಲ್ಲಿ ಮಲಗುವ ಸಮಯದಲ್ಲಿ ಕಾಲಿನ ಎಳೆತ ಬರಬಹುದು, ಬ್ಲಡ್ ಪ್ರೆಷರ್ ಸ್ವಲ್ಪ ಜಾಸ್ತಿ ಆಗಬಹುದು. ಯಾಕಂತ ಅಂದರೆ ಇದರಲ್ಲಿ ಶುಗರ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಈಗ ನಾರ್ಮಲ್ ಆಗಿರೋರು ತಿನ್ನಬಹುದು, ಹಾಗೆ ಶುಗರ್ ಪೇಷಂಟ್ ಕೂಡ ಇದನ್ನು ಜಾಸ್ತಿ ಸೇವಿಸಬಾರ್ದು ಅಂತ ಅಂದ್ಬಿಟ್ಟು ಡಾಕ್ಟರ್ ಯಾವ ರೀತಿ ಸಜೆಸ್ಟ್ ಮಾಡ್ತಾರೋ ಅದೇ ರೀತಿ ಪ್ರೆಗ್ನೆಂಟಲ್ಲೂ ಕೂಡ ಡಯಾಬಿಟಿಸ್ ಇದೆ ಯಾರಿಗಾದರೂ ಅಂತ ಅಂದರೂ ಕೂಡ ಇದನ್ನು ಸೇವಿಸೋದ್ರನ್ನ ಕಂಟ್ರೋಲ್ ಮಾಡಿಕೊಳ್ಳೇಬೇಕು. ಮೊದಲು ನಮಗೆ ಡಯಾಬಿಟಿಸ್ ಇತ್ತು, ಆದರೆ ಇವಾಗಿಲ್ಲ ಅಂತಂದರೂ ಕೂಡ ನೋಡಿಕೊಂಡು ಸ್ವಲ್ಪ ಪ್ರಮಾಣದಲ್ಲಿ, ಅಂದರೆ ಒಂದು ಹಣ್ಣನ್ನು ಮಾತ್ರ ಅಂದರೆ ಒಂದೇ ಒಂದು ತೊಳೆಯನ್ನು ಮಾತ್ರ ತಿನ್ನೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಅಂತ ಹೇಳ್ಬೋದು. ಹಾಗೆ ನಾರ್ಮಲ್ ಗರ್ಭಿಣಿ ಸ್ತ್ರೀಯರು ಅಂದರೆ ನಮಗೆ ಯಾವ ರೀತಿ ಸಮಸ್ಯೆನೂ ಇಲ್ಲ, ನಮಗೆ ಯಾವ ಡಯಾಬಿಟಿಸ್ ಕೂಡ ಇಲ್ಲ, ನಾವು ಎಷ್ಟು ಹಣ್ಣನ್ನು ಸೇವಿಸಬಹುದು ಅಂತ ನೀವೇನಾದರೂ ಕೇಳೋದಾದರೆ, ನಾರ್ಮಲ್ ಗರ್ಭಿಣಿ ಸ್ತ್ರೀಯರು ಬಂದು ಯಥೇಚ್ಛವಾಗಿ ಹಣ್ಣನ್ನು ಸೇವಿಸಬಾರ್ದು. ಕೇಳಿದಿರಲ್ವಾ, ಅತಿಯಾದರೆ ಅಮೃತನೂ ಕೂಡ ವಿಷವಾಗುತ್ತೆ ಅಂತ. ಅದೇ ಕಾರಣದಿಂದ ಯಾವುದನ್ನು ಕೂಡ ಅತಿಯಾಗಿ ಮಾಡ್ಕೋಬಾರ್ದು. ಈ ಗರ್ಭಿಣಿ ಸ್ತ್ರೀಯರಂತೂ ಈ ಸಮಯದಲ್ಲಿ ಸ್ವಲ್ಪ ಕಟ್ಟುನಿಟ್ಟಿಂದ ಇದ್ದರೆ ಮಗುವಿಗೂ ಕೂಡ ನಿಮಗೂ ಕೂಡ ತುಂಬಾ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಇದರಲ್ಲಿ ಫೈಬರ್ ಕಂಟೆಂಟ್ ಇರೋದ್ರಿಂದನೂ ಕೂಡ ಮಲಬದ್ಧತೆ ಇದ್ದರೆ, ಅಂದರೆ ಗರ್ಭಿಣಿ ಸ್ತ್ರೀಯರಿಗೆ ಪ್ರೆಗ್ನೆನ್ಸಿಯಲ್ಲಿ ಮಲಬದ್ಧತೆ ಇದ್ದೇ ಇರುತ್ತೆ, ಇಲ್ಲ ಅಂತ ಹೇಳೋದಕ್ಕಾಗೋದೇ ಇಲ್ಲ. ಯಾಕಂತ ಅಂದರೆ ಇವರು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್, ವಿಟಮಿನ್ ಟ್ಯಾಬ್ಲೆಟ್ಸ್ ಎಲ್ಲ ತೊಗೋತಾ ಇರ್ತಾರಲ್ವ. ಅತಿಯಾದ ಕ್ಯಾಲ್ಸಿಯಮು ವಿಟಮಿನ್ನು ಬಾಡಿಗೆ ಹೋದ ತಕ್ಷಣ ಮಲಬದ್ಧತೆ ಕೂಡ ಸ್ಟಾರ್ಟ್ ಆಗುತ್ತೆ. ಗರ್ಭಿಣಿ ಸ್ತ್ರೀಯರು ಯಥೇಚ್ಛವಾಗಿ ನೀರನ್ನು ಕುಡಿದು ಹಲಸಿನ ಹಣ್ಣನ್ನು, ಅಂದರೆ 2 ತೊಳೆಯನ್ನು ಹಲಸಿನ ಹಣ್ಣನ್ನು ಸೇವಿಸೋದ್ರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಅಂತಲೇ ಹೇಳಬಹುದು. ಯಾಕಂತಂದರೆ ಇದರಲ್ಲಿ ಎಲ್ಲ ರೀತಿಯ ಪೋಷಕಾಂಶಗಳು ಇದ್ದು ಮಗುವಿನ ಬೆಳವಣಿಗೆಗೆ ತುಂಬ ಸಹಾಯಕವಾಗಿದೆ. ಹಾಗಂತ ಹೇಳಿ ಯಥೇಚ್ಛವಾಗಿ ತಿನ್ನೋದು ಕೂಡ ಒಳ್ಳೆಯದಲ್ಲ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಯಾರ ಮನೇಲಾದರೂ ಕೂಡ ಅಷ್ಟೇ, ಇವಾಗ ಬಾಯಿನ ಕಟ್ಕೊಂಡ್ರೆ ಮುಂದೆ ನಮ್ಮ ಆರೋಗ್ಯನೂ ಕೂಡ, ನಮ್ಮ ಮಗುವಿನ ಆರೋಗ್ಯನೂ ಕೂಡ ಚೆನ್ನಾಗಿರುತ್ತೆ. ಈ ಕ್ಷಣದ ಬಗ್ಗೆ ಯೋಚನೆ ಮಾಡಿ ಮಗುವಿನ ಆರೋಗ್ಯ ಹಾಳು ಮಾಡ್ಕೋಬೇಡಿ. ಮುಂದಿನ ಜೀವನದ ಬಗ್ಗೆನೂ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಇವಾಗ ನಾವು ಯಾವ ರೀತಿ ಕಟ್ಟುನಿಟ್ಟಾಗಿ ಮನೇಲಿ ಹಿರಿಕರು ಹೇಳ್ತಾರೋ ಆ ರೀತಿ ಇದ್ದರೆ ಮಾತ್ರ ಮುಂದೆ ಕೂಡ ಜೀವನದಲ್ಲಿ, ಅಂದರೆ ಆರೋಗ್ಯದಲ್ಲೂ ಕೂಡ ಏರುಪೇರಾಗ್ದಿರ ತುಂಬಾ ಚೆನ್ನಾಗಿರ್ಬೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನಾನು ಹೇಳ್ತಿರೋದು ನಿಮಗೆ ಸರಿ ಅಂತ ಅನಿಸಿದ್ರೆ ನಮ್ಮ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳೋದನ್ನು ಖಂಡಿತವಾಗಿಯೂ ಮರಿಬಿಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್. ಬಾಯ್.